ನಮಸ್ಕಾರಿಗೂ. ನನ್ನ ಹೆಸರು ಶಿಲ್ಪಾ ರಾಠೋಡ್. ನಾನು ನಿಮಗೆ ಇಂಪಾರ್ಟೆಂಟ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಸೂರ್ಯ ಭೂಮಿಯಿಂದ ಡ್ಯಾಶ್ ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಸರಿಯಾದ ಉತ್ತರ 150. ಎರಡನೇ ಪ್ರಶ್ನೆ, ಸತೀಂದ್ರ ಮೋಹನ್ ದೇವ್ ಕ್ರೀಡಾಂಗಣ ಭಾರತದ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಸಿಲ್ಚರ್, ಅಸ್ಸಾಂನಲ್ಲಿದೆ. ಮೂರನೇ ಪ್ರಶ್ನೆ, ನೆಲುಂಬೋ ನುಸಿಫೇರಾ ಯಾವ ದೇಶದ ರಾಷ್ಟ್ರೀಯ ಹೂವಾಗಿದೆ? ಸರಿಯಾದ ಉತ್ತರ ಇಂಡಿಯಾ. ನಾಲ್ಕನೇ ಪ್ರಶ್ನೆ, ಲಕ್ಷ್ಯಸೇನಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಐದನೇ ಪ್ರಶ್ನೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕಿನ ಎಂಡಿ ಮತ್ತು ಸಿಇಒ ಯಾರು? ಸರಿಯಾದ ಉತ್ತರ ಸುರೇಶ್ ಸೇಠಿ. ಏಳನೇ ಪ್ರಶ್ನೆ, ಜಸ್ಟ್ ಮನಿ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ. ಎಂಟನೇ ಪ್ರಶ್ನೆ, ಚಿಂತಾಮೋನಿ ಕಾರ್ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ವೆಸ್ಟ್ ಬೆಂಗಾಲ್. ಒಂಬತ್ತನೇ ಪ್ರಶ್ನೆ, ಜಾರ್ಸುಗೂಡ್ ಉಷ್ಣ ವಿದ್ಯುತ್ ಕೇಂದ್ರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಛತ್ತೀಸ್ಗಢ. ಹತ್ತನೇ ಪ್ರಶ್ನೆ, ಸಿಕ್ಕಿಂ ರಾಜ್ಯವು ಭಾರತದ ಡ್ಯಾಶ್ ಸಂಪೂರ್ಣ ಸಾವಯವ ರಾಜ್ಯವಾಗಿದೆ? ಸರಿಯಾದ ಉತ್ತರ ಮೊದಲನೇ ಸಂಪೂರ್ಣ ಸಾವಯವ ರಾಜ್ಯವಾಗಿದೆ. 11ನೇ ಪ್ರಶ್ನೆ, ಡ್ಯಾಶ್ ಈಸ್ ಟ್ಯಾಗ್ಲೈನ್ ಆಫ್ RBL ಬ್ಯಾಂಕ್? ಸರಿಯಾದ ಉತ್ತರ ಅಪನೋಕಾ ಬ್ಯಾಂಕ್. 12ನೇ ಪ್ರಶ್ನೆ, ಪ್ರಿಟ್ಜ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆರ್ಕಿಟೆಕ್ಚರ್. 13ನೇ ಪ್ರಶ್ನೆ, ಭಾರತದಲ್ಲಿ ಫೂಡಮ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ಸರಿಯಾದ ಉತ್ತರ ದಮನ್ ಮತ್ತು ದಿಯೋನಲ್ಲಿದೆ. 14ನೇ ಪ್ರಶ್ನೆ, ಧ್ಯಾನಚಂದ್ರ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹಾಕಿ. 15ನೇ ಪ್ರಶ್ನೆ, ಸೆಂಟ್ರಲ್ ಏಷ್ಯನ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಟಾಷ್ಕೆಂಟ್. 16ನೇ ಪ್ರಶ್ನೆ, ಶೇಷಚಲಂ ಹಿಲ್ಸ್ ಜೀವಗೋಳದ ಮೀಸಲು ಡ್ಯಾಶ್ನಲ್ಲಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. 17ನೇ ಪ್ರಶ್ನೆ, ICRA ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಗೋರ್ಗಾಮ್. 18ನೇ ಪ್ರಶ್ನೆ, ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ ಯಾವುದು? ಸರಿಯಾದ ಉತ್ತರ ಕಬಡ್ಡಿ. 18ನೇ ಪ್ರಶ್ನೆ, ನೀತಿ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ. 19ನೇ ಪ್ರಶ್ನೆ, SBI ತನ್ನ ಡಿಜಿಟಲ್ ಅಪ್ಲಿಕೇಶನ್ ಯೋನೋಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಸ್ವಪ್ನಾ ಬರ್ಮನ್. 20ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಕ್ರೆಡಿಟ್ ಕಾರ್ಡ್ ಅನ್ನು ಪರಿಚಯಿಸಿದ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. 21ನೇ ಪ್ರಶ್ನೆ, ದ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ತಮಿಳುನಾಡು. 22ನೇ ಪ್ರಶ್ನೆ, ಡಿಂಪೂರ್ ವಿಮಾನ ನಿಲ್ದಾಣವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್ನಲ್ಲಿದೆ. 24ನೇ ಪ್ರಶ್ನೆ, ಯಾವ ಜೀವ ವಿಮಾ ಕಂಪನಿ ಸ್ಮಾರ್ಟ್ ಅಸಿಸ್ಟ್ ಎಂಬ ನೈಜ ಸಮಯದ ವರ್ಚುವಲ್ ಸಹಾಯವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಬಜಾಜ್ ಅಲೈನ್ಸ್. 25ನೇ ಪ್ರಶ್ನೆ, ಲಿಬರ್ಟಿ ಸೇವಿಂಗ್ಸ್ ಖಾತೆ ಎಂಬ ಹೊಸ ಉಳಿತಾಯ ಖಾತೆಯನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಕ್ಸಿಸ್ ಬ್ಯಾಂಕ್. 26ನೇ ಪ್ರಶ್ನೆ, ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಕೇರಳದಲ್ಲಿ. 27ನೇ ಪ್ರಶ್ನೆ, ಹಸಿರು ಚಹಾದಲ್ಲಿನ ಯಾವ ಒಂದು ಘಟಕವು ಆಯಾಸವನ್ನು ಶಮನಗೊಳಿಸುತ್ತದೆ? ಸರಿಯಾದ ಉತ್ತರ ಕ್ಯಾಟಿಕ್ವಾನ್ಸ್. 28ನೇ ಪ್ರಶ್ನೆ, ಲೀಚಿ ಹಣ್ಣಿನ ಖಾದ್ಯ ಭಾಗ ಯಾವುದು? ಸರಿಯಾದ ಉತ್ತರ ಆ್ಯರಿಲ್.
28ನೇ ಪ್ರಶ್ನೆ, ಮಸಾಲೆ ತೋಟ ಎಂದು ಕರೆಯುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. 29ನೇ ಪ್ರಶ್ನೆ, ತೆಂಗು, ಅಡಕೆ ಮತ್ತು ಖರ್ಜೂರದ ಮರ ಯಾವ ಕುಟುಂಬಕ್ಕೆ ಸೇರಿದೆ? ಸರಿಯಾದ ಉತ್ತರ ಲಿಲಿಯೇಸಿಯೇ. 39ನೇ ಪ್ರಶ್ನೆ, ಪೆಂಟೋಸ್ ಸಕ್ಕರೆ ಎಂದರೆ ಯಾವುದು? ಸರಿಯಾದ ಉತ್ತರ ರೈಬೋಸ್. 40ನೇ ಪ್ರಶ್ನೆ, ಭಾರತದಲ್ಲಿ 40% ಮುಸುಕಿನ ಜೋಳ ಬೆಳೆಯುವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ. 42ನೇ ಪ್ರಶ್ನೆ, ಅತ್ಯಂತ ಸಿಹಿಯಾದ ಸಕ್ಕರೆ ಯಾವುದು? ಸರಿಯಾದ ಉತ್ತರ ಫ್ರುಕ್ಟೋಸ್. 43ನೇ ಪ್ರಶ್ನೆ, ಮೆಣಸಿನ ಖಾರದಿಂದ ಕನಿಷ್ಠ ತೊಂದರೆ ಅನುಭವಿಸುವ ಜೀವಿಗಳು ಯಾವುದು? ಸರಿಯಾದ ಉತ್ತರ ಪಕ್ಷಿಗಳು. 44ನೇ ಪ್ರಶ್ನೆ, ಬೇರು, ಕಾಂಡ ಮತ್ತು ಎಲೆ ಇಲ್ಲದಿರುವ ಸಸ್ಯ? ಸರಿಯಾದ ಉತ್ತರ ಶಿಲೀಂಧ್ರ. 45ನೇ ಪ್ರಶ್ನೆ, ಭಾರತ ಯಾವುದನ್ನು ಹೆಚ್ಚು ಉತ್ಪಾದಿಸುತ್ತದೆ? ಸರಿಯಾದ ಉತ್ತರ ಮಾವು, ಗೋಡಂಬಿ ಮತ್ತು ಹೂಕೋಸು. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಮೂಲದ ಈ ಕೆಳಗಿನ ಯಾವ ಬಾಲಕಿಗೆ ಯಂಗ್ ಸೈಂಟಿಸ್ಟ್ ಪ್ರಶಸ್ತಿ ಲಭಿಸಿದೆ? ಸರಿಯಾದ ಉತ್ತರ ಅನಿಕಾ ಛಬ್ರೋಲ್. ನೆಕ್ಸ್ಟ್ ಪ್ರಶ್ನೆ, ಚಿತ್ರದುರ್ಗದ ಮುರುಘಾ ಮಠದಿಂದ ನೀಡುವ ಭರಮಣ್ಣ ನಾಯಕ ಶೌರ್ಯ ಪ್ರಶಸ್ತಿಗೆ ಆಯ್ಕೆಯಾದ ಜಾನ್ವಿ ಪನ್ವಾರ್ ಯಾವ ರಾಜ್ಯದವರು? ಸರಿಯಾದ ಉತ್ತರ ಹರಿಯಾಣ. ನೆಕ್ಸ್ಟ್ ಪ್ರಶ್ನೆ, ಏಷ್ಯಾ ಪೆಸಿಫಿಕ್ ಪವರ್ ಇಂಡೆಕ್ಸ್ 2020 ವರದಿ ಬಿಡುಗಡೆ ಈ ಪ್ರಭಾವಿ ದೇಶಗಳಲ್ಲಿ ಭಾರತದ ಸ್ಥಾನ? ಸರಿಯಾದ ಉತ್ತರ 4ನೇ ಸ್ಥಾನ. ನೆಕ್ಸ್ಟ್ ಪ್ರಶ್ನೆ, 1992ರಿಂದ ಭಾರತ ಮತ್ತು ಅಮೆರಿಕ ನೌಕಾಪಡೆಗಳು ಮಲ್ಬಾರ್ ಸಮರಾಭ್ಯಾಸವನ್ನು ನಡೆಸುತ್ತಿದ್ದು, ಜಪಾನ್ ದೇಶ ಈ ಸಮರಾಭ್ಯಾಸಕ್ಕೆ ಯಾವಾಗ ಸೇರ್ಪಡೆಯಾಯಿತು? ಸರಿಯಾದ ಉತ್ತರ 2015ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಅಂಕಿ ಅಂಶ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಅಕ್ಟೋಬರ್ 20. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜೆಸಿಂಡಾ ಆರ್ಡರ್ನ್ ರವರು ಯಾವ ದೇಶದ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಮೂಲದ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರಿಗೆ ಯಾವ ನೊಬೆಲ್ ಪ್ರಶಸ್ತಿ ಲಭಿಸಿದೆ? ಸರಿಯಾದ ಉತ್ತರ 1983ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮಾಲಿನ್ಯ ಪ್ರಮಾಣ ತಿಳಿಸುವ ಸಮೀರ್ ಆ್ಯಪ್ ಬಿಡುಗಡೆಗೊಳಿಸಿದವರು? ಸರಿಯಾದ ಉತ್ತರ ಪ್ರಕಾಶ್ ಜಾವಡೇಕರ್ ಅವರು. ನೆಕ್ಸ್ಟ್ ಪ್ರಶ್ನೆ, ಚನ್ನಪಟ್ಟಣದ ಬೊಂಬೆಗಳು ಈ ಕೆಳಗಿನ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ರಾಮನಗರ್ಗೆ. ನೆಕ್ಸ್ಟ್ ಪ್ರಶ್ನೆ, BISನ ವಿಸ್ತೃತ ರೂಪ? ಸರಿಯಾದ ಉತ್ತರ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಪ್ರಶ್ನೆ, ಬ್ರಹ್ಮೋಸ್ ಕ್ಷಿಪಣಿಯ ಯೋಜನೆಯನ್ನು ಎಷ್ಟರಲ್ಲಿ ಆರಂಭಿಸಲಾಯಿತು? ಸರಿಯಾದ ಉತ್ತರ 1998ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಕ್ಷಿಪಣಿಯು ಫೈರ್ ಆ್ಯಂಡ್ ಫಾರ್ಗೆಟ್ ಎಂಬ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಬ್ರಹ್ಮೋಸ್. ನೆಕ್ಸ್ಟ್ ಪ್ರಶ್ನೆ, ಕೋವ್ಯಾಕ್ಸಿನ್ ಎಂಬ ಕೊರೋನಾ ಲಸಿಕೆಯನ್ನು ತಯಾರಿಸುತ್ತಿರುವ ಕಂಪನಿ? ಸರಿಯಾದ ಉತ್ತರ ಭಾರತ ಬಯೋಟೆಕ್ ಕಂಪನಿ. ಧನ್ಯವಾದ ಎಲ್ಲರಿಗೂ.